ಚೆಸಾಪೀಕ್ ಘಟನೆ. ಅಮೆರಿಕದ ಅಧ್ಯಕ್ಷರಾಗಿದ್ದಂತಹ ಥಾಮಸ್ ಜೆಫರ್ಸನ್ ಅವರ ಅಧಿಕಾರದ ಅವಧಿಯಲ್ಲಿ ನಡೆದಂತಹ ಘಟನೆ ಇದಾಗಿದೆ. ನೆಪೋಲಿಯನ್ನನ ಬರ್ಲಿನ್ ಮತ್ತು ಮಿಲಾನ್ ಆಜ್ಞೆಗಳ ವಿರುದ್ಧ ಇಂಗ್ಲೆಂಡ್ 1807ರಲ್ಲಿ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನೌಕಾಯಾನಕ್ಕೆ ನಿರ್ಬಂಧಗಳನ್ನು ಹೇರಿದಾಗ ಅಮೆರಿಕನ್ ಹಡಗುಗಳಿಗೆ ತೊಂದರೆ ಉಂಟಾಯಿತು. ಬ್ರಿಟನ್ ಅಮೆರಿಕನ್ ಹಡಗುಗಳಲ್ಲಿ ಕಂಡುಬಂದ ನಿರ್ಗಮಿತರನ್ನು ತನ್ನೆಡೆಗೆ ಸೆಳೆದುಕೊಳ್ತು. ಲಿಯೋಪಾರ್ಡ್ ಎಂಬ ಬ್ರಿಟಿಷ್ ಹಡಗು ಚಿಸಾಪೀಕ್ ಎಂಬ ಅಮೆರಿಕನ್ ಹಡಗಿನ ಮೇಲೆ ದಾಳಿಯನ್ನು ನಡೆಸಿತು ಮತ್ತು 3 ಅಮೆರಿಕನರನ್ನು ಬಲವಂತವಾಗಿ ವಶಪಡಿಸಿಕೊಳ್ತು. ಚೆಸಾಪೀಕ್ ಪ್ರಕರಣ ಅಧ್ಯಕ್ಷ ಜೆಫರ್ಸನ್ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಇದು ಪ್ರೇರಣೆಯನ್ನು ಕೊಡ್ತು. ಅಮೆರಿಕನ್ ವ್ಯಾಪಾರ ಬ್ರಿಟನ್ಗೆ ಅತ್ಯಗತ್ಯ ಎಂಬುದಾಗಿ ನಂಬಿ ಕಾಂಗ್ರೆಸ್ 1807ರಲ್ಲಿ ವಾಣಿಜ್ಯ ನಿಷೇಧ ಕಾಯ್ದೆಯನ್ನು ಅಂಗೀಕಾರ ಮಾಡಿತು, ಅರ್ಥಾತ್ ಎಂಬಾರ್ಗೋ ಆ್ಯಕ್ಟನ್ನು ಅಂಗೀಕಾರ ಮಾಡಿತು. ಆದರೆ ಅಮೆರಿಕನ್ ವ್ಯಾಪಾರ ಬ್ರಿಟನ್ಗೆ ಅತ್ಯಗತ್ಯವಲ್ಲದ ಕಾರಣ ಈ ಕಾಯ್ದೆ ಅಮೆರಿಕನ್ ಆರ್ಥಿಕತೆಗೆ ಧಕ್ಕೆಯನ್ನು ತಂತು. ಇದು ವಾಣಿಜ್ಯ ನಿಶ್ಚಲತೆ ಹಾಗೂ ಎಲ್ಲ ಸರಕುಗಳ ಬೆಲೆಯಲ್ಲಿ ಕುಸಿತ ಕಂಡುಬರೋದಕ್ಕೆ ಕಾರಣ ಆಗ್ತು. ಕಾಯ್ದೆಯನ್ನು ಜಾರಿಗೆ ತರ್ತಕ್ಕಂಥದ್ದು ತುಂಬ ಕಷ್ಟಕರವಾದ ಕಾರಣ ಕಾಂಗ್ರೆಸ್ 1809ರಲ್ಲಿ ಅದನ್ನು ರದ್ದುಗೊಳಿಸ್ತು. ಕನಸುಗಾರನಾಗಿದ್ದಂತಹ ಅಮೆರಿಕದ ಅಧ್ಯಕ್ಷ ಥಾಮಸ್ ಜೆಫರ್ಸನ್ ನೇರ ಕ್ರಮಕ್ಕಿಂತ ಹೆಚ್ಚಾಗಿ ರಾಜಿ ಸೂತ್ರಕ್ಕೆ ಬದ್ಧರಾಗಿ ಉಳಿದುಬಿಟ್ರು.